ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಹಗ್ಗಜಗ್ಗಾಟ ಅಥವಾ ಸಂಘರ್ಷದ ಮಧ್ಯೆ ಈಗ ಮತ್ತೊಂದು ಚರ್ಚೆ ಸೃಷ್ಟಿಯಾಗಿದೆ. ಆ ಚರ್ಚೆ ಏನು ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಮುಂದಿನವರು ಅನ್ನೋದರ ಬಗ್ಗೆ. ಏಕಾಏಕಿ ಚರ್ಚೆ ಶುರುವಾಗೋದಕ್ಕೆ ಕಾರಣ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡೆ ಈ ಚರ್ಚೆ ಹುಟ್ಟುವುದಕ್ಕೆ ಕಾರಣ ಆಗಿರೋದು. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗೋದು ಪಕ್ಕಾನಾ ಅನ್ನೋ ಅನುಮಾನಕ್ಕೆ ಕಾರಣ ಆಗೋದು, ಚರ್ಚೆ ಕಾರಣ ಆಗುವಂತ ಘಟನೆಗಳು ನಡೀತಾ ಇದೆ. ಮುನ್ಸೂಚನೆ ಕೊಡ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ ಅಂತ ಪ್ರಶ್ನೆ. ಯಾಕಂತಂದ್ರೆ ಅವರು ಪಕ್ಷಕ್ಕೆ ಹಲವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಅಲ್ಲಲ್ಲಿ ಒಬ್ಬ ಅಧ್ಯಕ್ಷ ಮಾಡುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಡ್ತಿದ್ದಾರೆ. ಸೊ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ನಾನೇ ಅನ್ನೋದನ್ನು ಬಿಂಬಿಸಿಕೊಳ್ಳುವಂತ ಪ್ರಯತ್ನದ ಭಾಗ ಇದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಕೋಲಾರದ ಮಾಲೂರಿನ ಕಾಂಗ್ರೆಸ್ ಮುಖಂಡ ವೆಂಕಟರಾಮ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರಲ್ಲ, ಕಾರ್ಯಾಧ್ಯಕ್ಷರೂ ಅಲ್ಲ ಸತೀಶ್ ಜಾರಕಿಹೊಳಿ, ಕೋಲಾರದ ಉಸ್ತುವಾರಿನೂ ಅಲ್ಲ. ಬೆಂಗಳೂರು ಕಚೇರಿಯಲ್ಲಿ ಕಾರ್ಯಕ್ರಮ ಆಯಿತು, ಸತೀಶ್ ಜಾರಕಿಹೊಳಿ ಬರಮಾಡಿಕೊಂಡ್ರು. ಕೆಪಿಸಿಸಿ ಅಧ್ಯಕ್ಷರಿರಬೇಕು, ಅಟ್ಲೀಸ್ಟ್ ಬೆಂಗಳೂರಿನ ಅಧ್ಯಕ್ಷರಿರಬೇಕಿತ್ತು, ಯಾವುದೂ ಅಲ್ಲ. ಕೋಲಾರದ ಅಧ್ಯಕ್ಷರಿರಬೇಕಿತ್ತು, ಕೋಲಾರದ ಅಧ್ಯಕ್ಷರೂ ಅಲ್ಲ. ಕೋಲಾರದ ಇನ್ಚಾರ್ಜ್ ಅಂತ ಕೇಳಿದ್ರೆ ಅದೂ ಅಲ್ಲ. ಪಕ್ಷಕ್ಕೆ ಬೇರೆ ಬೇರೆ ಪಕ್ಷದಿಂದ ಪ್ರಮುಖರನ್ನ ಬರಮಾಡಿಕೊಳ್ಳೋದು, ವೆಲ್ಕಮ್ ಮಾಡೋದು, ಶಾಲು ಕೊಟ್ಟು ಪಕ್ಷಕ್ಕೆ ಕರೆಸಿಕೊಳ್ಳುವಂತ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರೋದು. ಅಧ್ಯಕ್ಷರ ಹುದ್ದೆಯನ್ನ ಅಲಂಕರಿಸುವಂತ ಪೂರ್ವಭಾವಿ ಸಿದ್ಧತೆ ಅನ್ನೋ ಚರ್ಚೆಗೆ ಕಾರಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.